ಹಾಯ್ ಹಲೋ ನಮಸ್ಕಾರ. ವಿಶ್ವಾದ್ಯಂತ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋಧನಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ನನ್ನ ಫೇವ್ರೇಟ್ ಆತ್ಮೀಯ ಗೆಳೆಯರಿಗೆ ಫನ್ ಮ್ಯಾನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿಗುಂಡನ ನಿಮ್ಮನೆಯ ಈ ಫನ್ನನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಮ್ಮ ಭಾರತ ದೇಶದ ರಾಷ್ಟ್ರಗೀತೆಯನ್ನು ಬರೆದಂಥ ಮಹಾನ್ ಭಾವರು, ನೋಬೆಲ್ ಪ್ರಶಸ್ತಿ ವಿಜೇತರು ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಸರ್ಕಲ್ಲಿದ್ದೀವಿ. ಇಂಥ ಅದ್ಭುತವಾದಂಥ ಮಹಾನ್ ಭಾವರು ಹುಟ್ಟಿದಂಥ ಈ ಭೂಮಿ ಭಾರತ ಖಂಡದಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ, ನಮ್ಮ ಭಾಗ್ಯ ಅಂತ ಹೇಳ್ತಾ, ಇವತ್ತು ಸಂಜೆ ಹೊತ್ತು ಸಿಗುವಂಥ ಅದ್ಭುತವಾದಂಥ 23 ವರ್ಷದ ಯುವಕನ ಕೈ ರುಚಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. BCom ಪಾಸಾಗಿ ಆ ನಂತರ ಬೇರೆ ಏನೋ ಮಾಡಬೇಕು ಅಂತ ಈ 2K ಕಿಡ್ಸ್ ಯೋಚನೆ ಮಾಡ್ತಾರಲ್ಲ, ಅವೆಲ್ಲ ಯೋಚನೆ ಮಾಡಿದೆ ಅದ್ಭುತವಾದಂಥ ಕನ್ನಡದ ಕೈ ರುಚಿ ಕೊಡುವಂಥ ಸೊಗಸಾದಂಥ ಒಂದು ಜಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಂದ ಕೇಳಿದ್ರ, ಬಿಸಿ ಬಿಸಿ ಕೋಳಿ ಕಬಾಬು, ಸಖತ್ತು ರುಚಿಯಾದಂಥ ಮಟನ್, ವೈಟ್ ಪಲಾವ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ತಡ, ವಿಡಿಯೋ ಫುಲ್ ನೋಡಿ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ, ಆ ಯುವಕನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹಾಕಿ ಜೋರಾಗಿ ಹಾಕಿ ಬಗ್ಸಿ.
ಕಬಾಬಿಗೆ ಯೂಸ್ ಮಾಡೋ ಎಣ್ಣೆ ಯಾವುದು ಸರ್ ನಾವು ಗೋಲ್ಡ್ ವಿನ್ನರೇ ಯೂಸ್ ಮಾಡೋದು ಎಲ್ಲ ಅಡುಗೆಗೂ. ಓಕೆ. ಅದರಿಂದ ಸರ್ ಇದಕ್ಕೂ ಬಿರಿಯಾನಿಗೆ ಬಿರಿಯಾನಿಗೂ ಗೋಲ್ಡ್ ವಿನ್ನರ್ ಸರ್ ಯೂಸ್ ಮಾಡೋದು. ಮುಂಚೆ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಿದ್ರೆ ಅದೊಂದು ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಬರ್ತಿತ್ತು. ಇವಾಗ ಗೋಲ್ಡ್ ವಿನ್ನರ್ ಯೂಸ್. ಮೊದಲಿಗೆ ನಾವೇನು ಮಾಡಿದ್ದೀವಿ, ಅಡಿಕೆ ತಟ್ಟೆ ಮೇಲೆ ತಟ್ಟೆ ತುಂಬ ವೈಟ್ ಪುಲಾವ್, ಮಟನ್ ಪಲಾವು ಹಾಕ್ಸ್ಕೊಂಡಿದ್ದೀವಿ. ಇನ್ನೊಂದು ಕಡೆ ಕಬಾಬ್ ಹಾಕ್ಕೊಂಡಿದ್ದೀವಿ. ಕಬಾಬು ಒಂದು 4 ಪೀಸ್ ಇದೆ. ವೈಟ್ ಮಟನ್ ಪಲಾವಲ್ಲಿ 1 2 3 4 5 6 ಪೀಸ್ ಇದೆ. ಒಟ್ಟು ಪೀಸ್ಗಳು ಚಿಕ್ಕದಾಗಿದೆ, ಆದರೆ ರುಚಿಯಾಗಿದೆ. ನೋಡೋಣ ಬನ್ನಿ. ಬಿರಿಯಾನಿಗೆ ಅವ್ರು ಆ್ಯಕ್ಚುಲಿ ಶೇರ್ವಾನು ಕೊಡ್ತಾರೆ. ನಾನು ಶೇರ್ವಾ ಹಾಕಿಸ್ಕೊಂಡಿಲ್ಲ. ಮೊದಲು ಬಿರಿಯಾನಿ ಕಬಾಬನ್ನು ಮಾತ್ರ ತಿನ್ನೋಣ ಅಂತ ಮೊದಲಿಗೆ ಒಂದು ಮಟನ್ ಪೀಸು ಬೋನ್ಲೆಸ್ ತಗೊಂಡು ಚಾಸ್ ಐ ಲವ್ ಯು ಅಂತ ನಿಮ್ಗೆ ಹೇಳ್ತಾ ಸಾಫ್ಟಾಗಿದೆ, ಸಖತ್ ಫ್ರೆಶ್ ಆಗಿದೆ ಮಟನ್ನು. ನೋಡಿ ಪೀಸ್ಗಳು ಯಾವ ಲೆವೆಲಿಗೆ ಬಂದಿದೆ ಅಂತ ಕಾಣ್ತಿದ್ಯಾ? ಇಲ್ಲ, ಪೀಸ್ ಹಿಂಗೆ ತಗೋಬೇಕು. ಒಂದು ಕಡೆ ಮಟನ್ ಫ್ಲೇವರ್ಗೆ ಅಂಟ್ಕೊಂಡಿರುವಂಥ ಮಸಾಲದ ಬಗ್ಗೆ ಹೇಳೋದ, ಇನ್ನೊಂದು ಕಡೆ ಇವ್ರು ಹಾಕಿರೋಂಥ ಜೀರಾ ರೈಸಿನ ಒಂದು ಅರೋಮಾ ಒಂದು ಕಡೆ ಘಮ ಘಮ ಅಂತ ಹೊಡಿತಾ ಇದ್ದರೆ, ಮಗದೊಂದು ಕಡೆ ಜೀರಾ ರೈಸಿನ ಟೇಸ್ಟನ್ನು ಈ ಮಟನ್ ಪೀಸ್ಗೆ ಅಂಟ್ಕೊಂಡಿರುವಂಥದ್ದನ್ನ ಹೇಳೋದ. ಮಟನ್ ಅಂತೂ ಸಖತ್ತಾಗಿದೆ. ಬಿರಿಯಾನಿಗೆ ಟೊಮೆಟೋನ ಹಾಕಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಜೀರಾ ರೈಸನ್ನು ಉಪಯೋಗಿಸಿರೋಂಥ ಈ ಬಿರಿಯಾನಿನ ಕೈ ತುಂಬ ಹಿಂಗೆ ತಗೊಂಡು ಚಸ್ ಐ ಲವ್ ಯು ಅಂತ ಹೇಳ್ತಾ ಪಕ್ಕದ ಆಥೆಂಟಿಕ್ ಮೈಸೂರು ಹೋದರೆ ಹೇಗೆ ನಾವು ಹನುಮಂತು ಪಲಾವ್ನ ಹೇಗೆ ತಿಂತೀವಿ, ಮಟನ್ ಪಲಾವ್ ಅನ್ಬೋದು. ಇದು ಬಿರಿಯಾನಿ ಅಂತ ಹೇಳೋದಕ್ಕಿಂತ ತುಂಬ ಮೈಲ್ಡಾಗಿದೆ. ಅವ್ರು ಹಾಕಿದಂಥ ಮಸಾಲ ಲೈಕ್ ಚಕ್ಕೆ, ಏಲಕ್ಕಿ, ಲವಂಗ, ಪಟ್ಟೆ, ಜಾಕಾಯಿ, ಮರಾಠಿ ಮೊಗ್ಗು, ಇವೆಲ್ಲನೂ ಮೈಲ್ಡಾಗಿ ಹಾಕಿರುವಂಥದ್ದು. ಮೈಲ್ಡಾಗಿ ಹಾಕಿರೋದ್ರಿಂದ ಈ ಬಿರಿಯಾನಿಯನ್ನು ಮಕ್ಕಳಿಂದ ಹಿರಿಯ ನಾಗರಿಕರ ತನಕ ಯಾರು ಬೇಕಾದ್ರೂ ತಿನ್ಬೋದು. ಬಿಕಾಸ್ ಖಾರ ಇಲ್ಲ, ಘಾಟು ಇಲ್ಲ, ಆದರೆ ರುಚಿ ಖಂಡಿತ ಇದೆ ಕಣ್ರಿ. ಐ ಆಮ್ ಲವಿಂಗ್ ಇಟ್. ಮಟನ್ ಪುಲಾವಲ್ಲಿ, ಬಿರಿಯಾನಿ ಅಂತ ಹೇಳಲ್ಲ, ಪುಲಾವಲ್ಲಿ ಮಟನ್ ಪೀಸ್ನು ತಿಂದಾಯಿತು, ಪುಲಾವು ತಿಂದಾಯಿತು. ಚಿಕನ್ ಕಬಾಬ್ ಮುಟ್ಟೋದಕ್ಕೆ ಗರಿಗರಿಯಾಗಿದೆ. ನೋಡಿ ಯಾವ ಮಟ್ಟಕ್ಕೆ ಬೇಯಿಸಿದ್ದಾರೆ ಅಂತ. ಏನಿಲ್ಲ, ಚಿಕನ್ ಪೀಸ್ ಹಿಂಗೆ ತಗೊಳ್ತಾ ಇರಬೇಕು, ಚಸ್ ಐ ಲವ್ ಯು ಅಂತ ಹೇಳ್ತಾ. ಆಹಾ, ಕಬಾಬ್ಗೆ ವಿಶೇಷವಾಗಿ ಬೆಳ್ಳುಳ್ಳಿ, ಶುಂಠಿ ಜೊತೆಗೆ ಅವರ ಸೀಕ್ರೆಟ್ ಮಸಾಲೆ ಜೊತೆಗೆ ಆ ಬ್ಯಾಡಿಗೆ ಗುಂಟೂರು ಖಾರ ಗೊತ್ತಾಗ್ತದೆ ಈ ಕಬಾಬಲ್ಲಿ ಅಂತ ಹೇಳ್ಬೋದು. ಮೊಸರು ಮತ್ತು ಮೊಟ್ಟೆ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ನೋಡಿ ಯಾವ ಲೆವೆಲಲ್ಲಿದೆ ಅಂತ. ಆ್ಯಂಡ್ ಕಬಾಬ್ ಪೀಸು ನೋಡಿ
ದೊಡ್ಡ ದೊಡ್ಡ ಹೋಟ್ಲಲ್ಲಿ ಕೊಟ್ಟಂಗೆ ಕೊಟ್ಟಿದ್ದಾರೆ ಪೀಸ್ಗಳನ್ನು. ಎಲ್ಲ ಕಬಾಬ್ ಪೀಸನ್ನ ಹಿಂಗೆ ತಗೊಂಡು ಕಲಂ ಕಬಾಬ್ ಪೀಸ್ನ ಕಡಿತಾ ಬಿರಿಯಾನಿನೂ ಹಿಂಗೆ ತಗೊಂಡು ಹಿಂಗೆ ತಿಂತ ಮಟನ್ ಪೀಸನ್ನು ಹಿಂಗೆ ಕಡಿದ್ರೆ ರುಚಿ 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 ನೆಕ್ಸ್ಟ್ ಲೆವೆಲ್. ಅದ್ದೂರಿ ರುಚಿ. ಸರಳವಾಗಿ ನಮ್ಮ ಮನೆಗಳಲ್ಲಿ ಮಾಡಿದ್ರೆ ಹೇಗೆ ಮಾಡ್ತಾರೆ, ಆಡಂಬರ ಇಲ್ಲದೆ ಅಬ್ಬರ ಇಲ್ಲದೆ ಸರಳ ಮನೇಲಿ ಮಾಡೋ ಪಲಾವ್ ಹೇಗಿರುತ್ತೆ ರುಚಿ, ಅಮ್ಮನೋ ಅಕ್ಕನೋ ಶ್ರೀಮತಿಯವರೋ ಮಾಡಿದ್ರೆ ಹೇಗಿರುತ್ತೆ ರುಚಿ, ಅದೇ ರುಚಿ ಕಣ್ರಿ. ವಿಡಿಯೋ ಮಾಡೋಕ್ಕೆ ಪ್ರಮುಖ ಉದ್ದೇಶ ಮಾಡ್ತಿರೋವಂಥ ಈ ಕೈ ರುಚಿ ಕೊಡ್ತಿರೋವಂಥ ಗೆಳೆಯರಿಗೆ 23 ವರ್ಷ ಕಣ್ರಿ. 23 ವರ್ಷದ ನನ್ನ ಗೆಳೆಯ ಮಾಡುವಂಥ ಮಟನ್ ಪುಲಾವ್ ಮಜವೋ ಮಜಾ. ನೀವು ತಿಂದಮೇಲೆ ಹೇಳ್ತೀರಾ ಮಸ್ತು ಗುರು. ಈ ಮಟನ್ ಪಲಾವಿನ ಮತ್ತೊಂದು ವಿಶೇಷ, ಅವರು ಕಡಲೆಕಾಯಿ ಎಣ್ಣೆ ಹಾಕಲ್ಲ, ರಿಫೈನ್ಡ್ ಆಯಿಲ್ನ ಹಾಕ್ತಾರೆ. ಮೇಯ್ನ್ ಈ ಒಂದು ಪುಲಾವ್ಗೆ ಅವ್ರು ಹಾಕುವಂಥ ಟೊಮೆಟೊ ಫ್ಲೇವರು ಒಂಚೂರು ಸಿಹಿ ಮತ್ತು ಹುಳಿಯನ್ನು ಕೊಟ್ಟರೆ, ಕಸ್ತೂರಿ ಮೇಥಿಯನ್ನು ಹಾಕಿರುವಂಥದ್ದು ದ ಅರೋಮಾ ಆಫ್ ದಿ ಪುಲಾವ್ ಒಂದು ಕಡೆ ಆದರೆ, ಮಗದೊಂದು ಕಡೆ ರುಚಿಯೂ ಹಾಗೆ ಇದೆ. ಬೇರೆ ಹೋಟ್ಲುಗಳಲ್ಲಿ ಸಿಕ್ಕಾಪಟ್ಟೆ ಪುದೀನ, ಸಬ್ಸಿಗೆ ಸೊಪ್ಪು ಅದು ಇದನ್ನೆಲ್ಲ ಹಾಕಿ ಗ್ರೀನಿಶ್ ಕಲರಲ್ಲಿ ನಾವು ಬಿರಿಯಾನಿನ, ದೊನ್ನೆ ಬಿರಿಯಾನಿ ಎಲ್ಲ ತಿಂದಿರ್ತೀವಿ. ಅದಕ್ಕಿಂತ ಬಹಳ ವಿಭಿನ್ನ ಈ ಮಟನ್ ಪುಲಾವು. ಮಟನ್ ಪಲಾವನ್ನು ನೀವು ಬಂದು ಯಾಕೆ ತಿನ್ನಬೇಕಿಲ್ಲಿ ಅಂದರೆ, ಪ್ರಮುಖ ಕಾರಣ ಮನೆ ರುಚಿ. ಮಗದೊಂದು ನಮ್ಮ ಸಂಸ್ಕೃತಿ ಅಡಿಕೆ ತಟ್ಟೆ ಮೇಲೆ ಯಾವುದೇ ರೀತಿ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಉಪಯೋಗಿಸ್ದೆ ಕೊಡುವಂಥ ರಾತ್ರಿ ಬಿಸಿ ಬಿಸಿ ಮಟನ್ ಪುಲಾವ್ಗೆ ನೀವು ತಿಂದ್ಬಿಟ್ಟು ಹೇಳ್ತೀರಾ ಸೈಕಾಗಿದೆ ಗುರು ಅಂತ. ಈಗ ಬಿರಿಯಾನಿ ಜೊತೆಗೆ ಚಿಕನ್ ಶೇರ್ವಾ. ಮೊದಲಿಗೆ ನೋಡಿ, ಈ ಮಟನ್ ಪೀಸ್ನ ಹಿಂಗೆ ತಗೊಂಡು ಚಿಕನ್ ಶೇರ್ವಾದಲ್ಲಿ ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಮಟನ್ ಪೀಸ್ನ ತಿಂದುಬಿಡೋಣ. ಏನಂತೀರಿ? ಅಮೋಘ. ಚಿಕನ್ ಶೇರ್ವಕ್ಕೂ ಅಷ್ಟೇ ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ಇದು ಅಷ್ಟೇ ಘಾಟೆಲ್ಲ ತುಂಬ ಇಲ್ಲ. ಚಿಕನ್ ಕಬಾಬ್ ಪೀಸನ್ನು ತಗೊಂಡು ಅಮೋಘ. ಚಿಕನ್ ಕಬಾಬ್ ಪೀಸ್ಗಳೇ ನನಗೆ ಖುಷಿ ಆಗುತ್ತೆ ಇದು ತಗೊಳ್ಳೋಕ್ಕೆ. ಕಬಾಬಂದರೆ ಹಿಂಗಿರಬೇಕು, ಕೈ ತುಂಬ ಹಿಂಗೆ ತಗೊಂಡು ಬಾಯಿ ತುಂಬ ತಿನ್ನೋದಕ್ಕೆ. ಅದೇ ಥರ ಇದೆ ಚಿಕನ್ ಕಬಾಬ್ ಪೀಸನ್ನು ಹಿಂಗೆ ಕಡಿತಾ ಚಿಕನ್ ಗ್ರೇವಿಲಿ ಮಟನ್ ಪೀಸ್ನ ಒಂದು ಹಾಕ್ಕೊಂಡು ರೈಸನ್ನ ಹಿಂಗೆ ತಗೊಂಡು ಮಟನ್ ಪೀಸ್ ಜೊತೆಗೆ ಹಿಂಗೆ ತಿಂತಾಯಿದ್ರೆ, ಖಾರನೇ ಇಲ್ಲದೆ ಇರೋವಂಥ ಮಟನ್ ಬಿರಿಯಾನಿ, ಮಟನ್ ಪಲಾವ್ ಜೊತೆಗೆ ಲೈಟಾಗಿ ಖಾರವಾಗಿರುವಂಥ ಚಿಕನ್ ಗ್ರೇವಿ ಮೇಲೆ ಒಂದು ಮಟನ್ ಪೀಸ್ನ ಇಟ್ಟು ಅದನ್ನು ಕೈ ತುಂಬ ತಗೊಂಡು ಬಾಯಿ ತುಂಬ ತಿಂದರೆ ನನ್ನ ಜೀವನ ಪಾವನವಾಯಿತು. ಅದ್ಭುತ ಕೈ ರುಚಿ ಕೊಡ್ತಿರುವಂಥ ನನ್ನ ಗೆಳೆಯ 23 ವರ್ಷ ಅವರಿಗೆ, ಅವರೇ ಇದನ್ನು ಮಾಡಿಕೊಡುವಂಥದ್ದು. ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್, ಫೈನಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಸರ್, ನನಗಿನ್ನ 23 ವರ್ಷ. ರೀಸೆಂಟಾಗಿ ಸ್ಟಡೀಸ್ ಮುಗಿಸಿ ಕೆಲ್ಸಕ್ಕೆ ಹೋಗಿ ಇಲ್ಲಿ ಇವಾಗ ಪ್ಯಾಷನ್ನ ಫಾಲೋ ಮಾಡಿ ನಾನೇ ಅಡುಗೆ ಕಲಿತು ಮಾಡ್ತಿರೋದು.
ಸೊ ನಮ್ಮ ಅಡುಗೆ ಯಾವ ಥರ ಇರುತ್ತೆ ಅಂದರೆ ಯಾವ 5 ಸ್ಟಾರ್ ಹೋಟ್ಲಲ್ಲೂ ಸಿಗೋಲ್ಲ ಸರ್. ಆ ಥರ ಅಡುಗೆ ನಮ್ಮ ಇಲ್ಲಿ ಫುಟ್ಪಾತಲ್ಲಿ ನಾವು ಜನಕ್ಕೆ ಲೋ ಬಜೆಟಲ್ಲಿ ಕೊಡ್ತಿದ್ದೀರಿ ಅಷ್ಟೇ ಸರ್. ಬಂದು ಟೇಸ್ಟ್ ಮಾಡಿ ಅವರೇ ಹೇಳಬೇಕು ಸರ್ ಜನನೇ. ಸರ್ ಕಬಾಬು ಇವಾಗ ನಮ್ಮದು ಓನ್ ಮಸಾಲೆ ಬ್ಯಾಡ್ಗೆ ಗುಂಟೂರು ಅದೆಲ್ಲ ಹಾಕಿ ಮಾಡೋದು. ಸೊ ಅದರಿಂದ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಮ್ಮಲ್ಲಿ ಮೇನ್ ಇನ್ನೊಂದೇನೆಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀರಿ ಸರ್. ಸೊ ಬೆಳ್ಳುಳ್ಳಿ ಕಬಾಬ್ ಅಂತಲೇ ಹೇಳ್ಬೋದು ಇದೂ ಒಂಥರ. ಅದರಿಂದ ಬೆಳ್ಳುಳ್ಳಿ ಆಮೇಲೆ ಇದು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಬ್ಯಾಡ್ಗೆ ಅದನ್ನೆಲ್ಲ ರುಬ್ಬಾಕಿ ನಮ್ಮದೇ ಓನ್ ಮಸಾಲ ಮಾಡಿ ಹಾಕೋದು. ಕಬಾಬಿಗೆ ಮೊಟ್ಟೆ ಹಾಕ್ತೀರಾ ಅಥವಾ ಮೊಸರು ಹಾಕ್ತೀರಾ? ಎರಡೂ ಹಾಕ್ತೀರಿ ಸರ್. ಎರಡೂ ಹಾಕ್ತೀರಾ? ಮೊಟ್ಟೆ ಕ್ರಿಸ್ಪಿನೆಸ್ಗೆ, ಮೊಸರು ಬಂದು ಸಾಫ್ಟ್ನೆಸ್ ಆಫ್ ದ ಥಿಕ್ನೆಸ್. ಹೌದು, ಇದನ್ನ ಇಟ್ಟು ಹಂಗೆ ಕುತ್ಕೊಳ್ಳುತ್ತೆ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಇಟ್ಟು ಹಿಡಿಯುತ್ತೆ. ಓಕೆ, ಮಟನ್ ಬಗ್ಗೆ ಹೇಳಿ ಸರ್. ಮಟನ್ ಬಿರಿಯಾನಿ ಎಷ್ಟು ಕೆಜಿ ಮಟನ್ ಹೊಡಿಸ್ತೀರಾ ಸರ್? ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 2 ಕುರಿ ಓಡಿಸ್ತೀರಿ ಸರ್. ಸೊ ನಾವೆಲ್ಲ ದೊಡ್ಡ ಕುರಿನೇ ತೊಗೊಳ್ಳೋದು. ಸುಮಾರು ಒಂದು 18-20 kg ಇರಬೇಕು. ಮತ್ತೆ ಅದು ಸೆಲೆಕ್ಟ್ ಮಾಡೋದು ಅಷ್ಟೇ ಸರ್. ಇಲ್ಲಿ ನಾವು ಸುಮಾರು ಒಂದು 50-60 ವರ್ಷ ಹಳೆ ಅಂಗಡಿ ಇದೆ, ಅಲ್ಲಿಂದ ತರಿಸೋದು. ಅಲ್ಲಿ ಹಾಕಿರಬಾರ್ದು. ಸೊ ಅದನ್ನೆಲ್ಲ ನೋಡಿ ನಾವು ಮಟನ್ ತರಿಸೋದು. ಸೊ ಮಟನ್ ಮೇನ್ ಕ್ವಾಲಿಟಿ ಸರ್. ನಮ್ದು ಮೇನ್ ಕ್ವಾಲಿಟಿಯಿಂದನೇ. ಮಟನ್ ಬಿರಿಯಾನಿ ಎಷ್ಟೊತ್ತಾಗುತ್ತೆ ಮಟನ್ ಬೇಯೋದಕ್ಕೆ ಸರ್? ನಮ್ದು ಏನಿಲ್ಲ ಅಂದ್ರೆ ಒಂದು 40 ಮಿನಿಟ್ಸ್ ಮೇಲೆ ಬೇಕು ಸರ್. 40 ಮಿನಿಟ್ಸ್ ಮೇಲೆ ಬೇಯಿಸೋದು? ಹೌದು ಸರ್, ಹೌದು. ಒಳ್ಳೆಯದು. ಇನ್ನು ಸ್ಟಾರ್ಟ್ ಮಾಡಿಲ್ಲ, ಶುರು ಮಾಡೋಣ ಅಂತ ಇದ್ದೀರಿ. ಅರ್ಲಿ ಮಾರ್ನಿಂಗ್ ಬಿರಿಯಾನಿನೂ ಶುರು ಮಾಡೋಣ ಅಂತ ಎಲ್ಲ ಕಾನ್ಸೆಪ್ಟಲ್ಲಿ ಇದ್ದೀರಿ. ಶುರು ಮಾಡ್ತೀರಿ ಸರ್. ಓಕೆ. ಬನಶಂಕರಿ ಬಿರಿಯಾನಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಓಪನ್ ಸರ್? ಸರ್ ಮಧ್ಯಾಹ್ನ ಹೊತ್ತಂತೂ 1 ಅವರ್ ಅಷ್ಟೇ ಇರುತ್ತೆ ಸರ್. 1 o'clock ಬಂದರೆ 2-2:30 ಆಲ್ಮೋಸ್ಟ್ ಊಟನೇ ಖಾಲಿ ಆಗೋಗಿರುತ್ತೆ. ಅದರಿಂದ ತುಂಬ ಜನ ಬೈಕೊಂತಾರೆ ನಮ್ಮನ್ನ, ಇಷ್ಟು ಬೇಗ ಖಾಲಿ ಆಗೋಗುತ್ತೆ ಅಂತ. ನಾವು ಏನಂತಂದರೆ ಬಿಸಿ ಊಟ ಕೊಡಬೇಕು ಅಂತ ಜಾಸ್ತಿ ಎಲ್ಲ ಮಾಡಿ ಹಂಗೆ ಇದು ಮಾಡೋದೇನಿದಿಲ್ಲ. ಇನ್ನು ಸಂಜೆ ಹೊತ್ತು 11-12 ಗಂಟೆ ತನಕ ಸಿಗುತ್ತೆ ಸರ್. ಸಂಜೆ ಹೊತ್ತು 2 ಟ್ರಿಪ್ಪಲ್ಲಿ ಮಾಡ್ತೀರಿ. ಖಾಲಿ ಆಗ್ತಿದ್ದಂಗೆ ಇನ್ನೊಂದು ಟ್ರಿಪ್ ತೊಗೊಂಬಂದು ಇದು ಮಾಡ್ತೀರಿ ಸರ್. ಫೈನಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಬನ್ನಿ, ಟೇಸ್ಟ್ ಮಾಡಿ. ಒಳ್ಳೆ ಊಟ ಕೊಡ್ತಿದ್ದೀರಿ, ಒಳ್ಳೆ ಕ್ವಾಲಿಟಿ ಊಟ. ಸೊ ಮಸಾಲೆ ಇಲ್ಲ, ಮೇನ್ ಅದು ಇಂಪಾರ್ಟೆಂಟ್ ಸರ್. ನಮ್ಮಲ್ಲಿ ಯಾವುದು ಮಸಾಲೆ ಇಲ್ಲ. ಸೊ ಮಸಾಲೆ ಇಲ್ಲದೆ ಜಸ್ಟ್ ಮಟನ್ ಫ್ಲೇವರಿಂದನೇ ನಾವು ಅಡುಗೆ ಮಾಡೋದು. ಏನೇ ಆಗಲಿ, ತಲೆ ಮಾಂಸ ಆದರೂ ಆಗಲಿ, ಬೋಟಿ ಆದರೂ ಆಗಲಿ, ಎಲ್ಲ ನಾವು ಅದ್ರದ್ದು ಫ್ಲೇವರ್ ಕೊಡ್ತೀರಿ. ಮಸಾಲೆ ಫ್ಲೇವರ್ ಜಾಸ್ತಿ ಕೊಡಲ್ಲ, ಆವಾಗಲೇ ರುಚಿ ಸರ್ ಅದ್ರದ್ದು. ರೈಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಈಗ ಬನಶಂಕರಿ ಹೋಟ್ಲಿಗೆ ಬರಬೇಕು ಅಂದರೆ ಹೇಗೆ ಬರಬೇಕು ಸರ್? ಇಲ್ಲಿ ಆರ್ ಟಿ ನಗರ ಎಂಪೈರ್ ಹೋಟೆಲ್ಲು, ರವೀಂದ್ರನಾಥ್ ಟಾಗೂರ್ ಸರ್ಕಲ್ ಇದೆ ಇಲ್ಲೇ. ಅದರ ಆಪೋಸಿಟಲ್ಲೇ ನಾವಿದ್ದೀರಿ ಸರ್. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು? ಹರಿಕೃಷ್ಣ. ನನ್ನ ಹೆಸರು ಹರೀಶ್. ಆಟೋ ಓಡಿಸ್ತೀರಾ? ಹೌದಣ್ಣ. ಯಾವ ಲೈನಲ್ಲಿ ಓಡಿಸ್ತೀರಾ ಅಣ್ಣ? ಯಾವ ಲೈನ್ ಓಡಿಸೋದು? ಒಂದು ಎಲ್ಲ ಆಲ್ ಓವರ್ ಬೆಂಗಳೂರು ಅಣ್ಣ. ಆಲ್ ಓವರ್ ಬೆಂಗಳೂರು. ಏನು ಪಲಾವ್ ಇದು? ಇದು ಚಿಕನ್ ಪಲಾವ್ ಅಣ್ಣ. ಇದು ಚಿಕನ್ ಪಲಾವ್ ಹೇಗಿದೆ ಅಣ್ಣ? ರುಚಿ ಚೆನ್ನಾಗಿದೆ ಅಣ್ಣ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಕಲರ್ ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆ. ಓಕೆ. ಈಗ ಹೋಟ್ಲಲ್ಲೂ ಎಲ್ಲ ಕಡೆನೂ ಮಟನ್ ಬಿರಿಯಾನಿ, ಚಿಕನ್ ಪಲಾವ್, ಮಟನ್ ಪಲಾವ್ ಎಲ್ಲ ಸಿಗುತ್ತೆ. ಅಲ್ಲಿಗೂ ಇಲ್ಲಿ ಬನಶಂಕರಿ ವೈಟ್ ಚಿಕನ್ ಪಲಾವ್ ಏನು ವ್ಯತ್ಯಾಸ? ಟೇಸ್ಟ್ ಚೆನ್ನಾಗಿದೆ ಅಣ್ಣ. ಇದು ಕಲರ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಓಕೆ. ಈಗ ಮನೇಲೂ ಮಾಡ್ತಾರಲ್ವಾ ಬಿರಿಯಾನಿ ಎಲ್ಲ? ಮನೆ ಬಿರಿಯಾನಿಗೂ ಈ ಬಿರಿಯಾನಿಗೂ ಏನು ವ್ಯತ್ಯಾಸ? ಮನೆ ಬಿರಿಯಾನಿ ಥರನೇ ಇದೆ. ಅದೇ ಥರನೇ ಇದೆಯಾ? ಅದೇ ಥರನೇ ಇದೆ. ಹಾಯ್, ನಿಮ್ಮ ಹೆಸರೇನು? ನನ್ನ ಹೆಸರು ಲೋಹನ್. ಏನು ಮಾಡ್ಕೊಂಡಿದ್ದೀರಿ ಲೋಹನ್? ಏನು ಓದ್ತಾ ಇದ್ದೀರಾ? ಸೆಕೆಂಡ್ ಸ್ಟ್ಯಾಂಡರ್ಡು. ಇವತ್ತು ಮಮ್ಮಿ ಆಮೇಲೆ ಅಜಿತಾಗಿ ಬಂದ್ರಾ ಬಿರಿಯಾನಿ ತಿನ್ನೋಕ್ಕೆ? ನಮ್ಮ ಅಪ್ಪನೂ ಬಂದಿದ್ದಾರೆ. ಅಪ್ಪನೂ ಬಂದಿದ್ದಾರಾ? ಹೇಗಿತ್ತು ಬಿರಿಯಾನಿ? ಚೆನ್ನಾಗಿತ್ತು. ಖಾರ ಇತ್ತಾ ಬಿರಿಯಾನಿ? ಇಲ್ಲ. ಬಿರಿಯಾನಿ ಇಷ್ಟ ಆಯ್ತಾ, ಕಬಾಬ್ ಇಷ್ಟ ಆಯ್ತಾ? ಎರಡೂ ಇಷ್ಟ ಆಯಿತು. ಎರಡೂ ಇಷ್ಟ ಆಯ್ತು. ನನಗೆ ನೀವು ಇಷ್ಟ ಆದ್ರಿ. ಐ ಲವ್ ಯು. ಥ್ಯಾಂಕ್ ಯು. ಮೇಡಮ್ ನೀವು ಹೇಳಿ, ಮನೇಲಿ ನೀವು ಬಿರಿಯಾನಿ ಎಲ್ಲ ಮಾಡ್ತೀರಾ? ನಿಮ್ಮ ಬಿರಿಯಾನಿ ಚಂದನಾ ಅಥವಾ ಈ ಬಿರಿಯಾನಿ ಚಂದನಾ? ಚೆನ್ನಾಗಿದೆ ಸರ್. ಇದು ಚೆನ್ನಾಗಿದೆಯಾ? ಚಿಕನ್ ಬಿರಿಯಾನಿ ತಿಂದ್ರಾ, ಮಟನ್ ಬಿರಿಯಾನಿ ತಿಂದ್ರಾ? ಬಿರಿಯಾನಿ ತಿಂದ್ವಿ. ಓಕೆ. ಪೀಸಸ್ ಎಲ್ಲ ಚೆನ್ನಾಗಿ ಖಾರ ಎಲ್ಲ ಅಂಟ್ಕೊಂಡಿತ್ತಾ? ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು. ನಮ್ಮ ಮೈಸೂರಲ್ಲಿ ಹನುಮಂತು ಪಲಾವ್ ತಿನ್ನಷ್ಟು ಫೀಲ್ ಆಯಿತು. ಅಷ್ಟು ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಸರ್. ಓಕೆ. ಹ್ಯಾಪಿ ಈಟಿಂಗ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.